the message, Christmas message. ಸಂದೇಶಕ್ಕೆ ಒಂದು ಈ ಕ್ರಿಸ್ಮಸ್ ಹಬ್ಬದ ಸಂದೇಶಕ್ಕೂ ಪ್ರವೇಶ ಮಾಡೋದಕ್ಕಿಂತ ಮುಂಚಿತವಾಗಿ To give you few things so that you can understand and have the discernment. ಒಂದು ವಿಚಾರವನ್ನ ನಿಮಗೆ ಒಂದು ಸ್ಪಷ್ಟಪಡಿಸುವುದಕ್ಕೋಸ್ಕರವಾಗಿ I would like to give you some knowledge about the birth of Son of God. ಯೇಸು ಕ್ರಿಸ್ತನ ಜನ್ಮದ ದಿನದ ವಿಚಾರವಾಗಿ ಒಂದು ತಿಳುವಳಿಕೆಯನ್ನು ನಿಮಗೆ ಕೊಡಲು ಬಯಸುತ್ತೇನೆ. There are some denominations who celebrate Christmas. ಕೆಲವು ಪಂಗಡಗಳಿದಾವೆ ಕ್ರಿಸ್ಮಸ್ ಅನ್ನ ಅವರು ಕ್ರಿಸ್ಮಸ್ ಹಬ್ಬವನ್ನ ಆಚರಿಸೋದಿಲ್ಲ. They don't celebrate the resurrection day. ಅವರು ಯೇಸು ಕ್ರಿಸ್ತನ ಪುನರುತ್ಥಾನ ದಿನವನ್ನು ಕೂಡ ಅವರು ಆಚರಿಸೋದಿಲ್ಲ. Because they have their own opinions with them. ಅವರ ಬಳಿ ಅವರ ರೀತಿಯಲ್ಲೇ ಒಂದು ಅವರ ಅಭಿಪ್ರಾಯಗಳಿದಾವೆ. For example, they don't believe that Jesus Christ was born on December 25th. ಉದಾಹರಣೆಯಾಗಿ ನೋಡುವಾಗ ಯೇಸು ಕ್ರಿಸ್ತನು ಡಿಸೆಂಬರ್ 25ನೇ ತಾರೀಕು ಹುಟ್ಟಿ ಬಂದಿದ್ದಾನೆ ಅನ್ನೋದನ್ನು ಅವರು ನಂಬುವುದಿಲ್ಲ. Yes, it is true because no one knows on what day, on which day, what time Jesus was born. ಅದು ಸತ್ಯವೇ ಆಗಿದೆ. ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದು ಯಾವ ಸಮಯದಲ್ಲಿ, ಯಾವ ದಿನದಲ್ಲಿ, ಯಾವ ಒಂದು ಗಂಟೆಯಲ್ಲಿ ಅನ್ನೋದನ್ನ ಯಾರಿಗೂ ಗೊತ್ತಿಲ್ಲ. But someday he was born. ಆದರೆ ಯಾವುದೋ ಒಂದು ದಿವಸ ಆತನು ಹುಟ್ಟಿ ಬಂದಿದ್ದಾನೆ. December or January or someday he was born. ಡಿಸೆಂಬರ್, ಜನವರಿ, ಫೆಬ್ರವರಿ ಯಾವುದೋ ಒಂದು ತಿಂಗಳಲ್ಲಿ ಒಂದು ದಿನದಲ್ಲಿ ಆತನು ಹುಟ್ಟಿ ಬಂದಿದ್ದಾನೆ. Praise the Lord. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. We believe that Jesus Christ is born and was born. ನಾವು ಒಂದನ್ನು ನಂಬುತ್ತೇವೆ, ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಅನ್ನುವುದನ್ನ ನಾವು ನಂಬುತ್ತೇವೆ. Hallelujah. Can we celebrate Christmas according to the scriptures? ದೇವರ ವಾಕ್ಯದ ಪ್ರಕಾರವಾಗಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಬಹುದಾ? What does the Bible says about these special days? ಈ ಸತ್ಯವೇದದಲ್ಲಿ ವಿಶೇಷವಾದ ದಿನಗಳ ಬಗ್ಗೆ ಏನನ್ನ ಕೊಟ್ಟಲ್ಪಟ್ಟಿದೆ? Is it wrong to celebrate or good or okay or fine to celebrate? ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದು ಒಳ್ಳೆಯದ, ಕೆಟ್ಟದ್ದ, ಅಥವಾ ಅದನ್ನ ಆಚರಿಸುವುದು ಏನಾದರೂ ಸಮಸ್ಯೆ ಇದೆ ಅನ್ನುವ ವಿಚಾರವಾಗಿ ಇವತ್ತಿನ ದಿವಸ ನೋಡುವವರಾಗೋಣ. Romans chapter 14 verse number 5. ರೋಮಾಪುರ ಬರೆದ ಪತ್ರಿಕೆ 14ನೇ ಅಧ್ಯಾಯ 5ನೇ ವಚನ. If you read it says, ನೀವು ಆ ಒಂದು ಸತ್ಯವೇದವನ್ನು, ಆ ವಾಕ್ಯವನ್ನು ಓದುವುದಾದರೆ, it says in the same way some think one day is more holy than another day, while other think every day is alike. ಒಬ್ಬನು ಒಂದು ದಿನಕ್ಕಿಂತ ಮತ್ತೊಂದು ದಿನವನ್ನು ವಿಶೇಷವೆಂದೆಣಿಸುತ್ತಾನೆ, ಮತ್ತೊಬ್ಬನು ಎಲ್ಲಾ ದಿವಸಗಳನ್ನು ವಿಶೇಷವೆಂದೆಣಿಸುತ್ತಾನೆ. So you should be fully convinced that whichever day you choose is acceptable. ಪ್ರತಿಯೊಬ್ಬನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಿರಬೇಕು. You know verse number 6 says, 6ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, whoever regards one day as special does so to the Lord. ದಿನವನ್ನು ಗಣ್ಯ ಮಾಡುವವನು ಕರ್ತನಿಗಾಗಿ ಅದನ್ನು ಗಣ್ಯ ಮಾಡುತ್ತಾನೆ. Hallelujah. If you celebrate, ನೀವು ಆಚರಿಸುವುದಾದರೆ you do it so to the Lord. ನೀವು ದೇವರಿಗೋಸ್ಕರ ಅದನ್ನು ಆಚರಿಸುತ್ತೀರಿ. If you don't celebrate, ಒಂದು ವೇಳೆ ನೀವು ಆಚರಿಸದೇ ಇರುವುದಾದರೆ, don't do it in honor to God. ನೀವು ದೇವರನ್ನ ಗೌರವಿಸುವುದಕ್ಕೋಸ್ಕರವಾಗಿ ಅದನ್ನು ನೀವು ಮಾಡೋದಿಲ್ಲ. If you can read in Colossians chapter 2 verse number 16. ಕೊಲೊಸ್ಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನವನ್ನು ಓದುವುದಾದರೆ, It says, therefore, ಹೀಗಿರುವುದರಿಂದ let no one judge you by what you drink or eat, or with regard to a feast, a new moon, or a Sabbath. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. Hallelujah. This is the word of the Lord. ಇದು ದೇವರ ವಾಕ್ಯವಾಗಿದೆ. If you celebrate, ಒಂದು ವೇಳೆ ನೀವು ಆಚರಿಸುವುದಾದರೆ, do it to the Lord. ನೀವು ದೇವರಿಗೋಸ್ಕರ ಆಚರಿಸುತ್ತೀರಿ. Do it for the Lord. ನೀವು ದೇವರಿಗೋಸ್ಕರವೇ ಆಚರಿಸುತ್ತೀರಿ. In the name of the Lord. ನೀವು ಯೇಸುವಿನ ನಾಮದಲ್ಲಿ ಆಚರಿಸುತ್ತೀರಿ. You don't celebrate, ಒಂದು ವೇಳೆ ನೀವು ಆಚರಿಸದೇ ಹೋದರೆ, and you don't do in order to honor God, ನೀವು ದೇವರನ್ನ ಗೌರವಿಸುವುದಕ್ಕೆ ಅದನ್ನು ಆಚರಿಸದೇ ಇದ್ದೀರಿ. so let no one judge anyone. ಇದೇ ರೀತಿಯಲ್ಲಿ ಯಾರು ಕೂಡ ಯಾರನ್ನು ಕೂಡ ತೀರ್ಪು ಮಾಡದೇ ಇರಲಿ. Hallelujah. So in whichever faith you have been called, ಯಾವ ನಂಬಿಕೆಯಲ್ಲಿ ನೀವು ಕರೆಯಲ್ಪಟ್ಟಿದ್ದೀರೋ, whichever growth you have been grown up, ಯಾವ ಒಂದು ಬೆಳವಣಿಗೆಯಲ್ಲಿ ನೀವು ಬೆಳೆದಿದ್ದೀರೋ, be obedient to your calling. ಆ ಒಂದು ಕರೆಯುವಿಕೆಗೆ ನೀವು ವಿಧೇಯರಾಗಿರ್ರಿ. Be obedient to your faith.
faith. ನಿಮ್ಮ ನಂಬಿಕೆಗೆ ನೀವು ವಿಧೇಯರಾಗಿರ್ರಿ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Can ಸ್ತೋತ್ರವಾಗಲಿ. I get into the Christmas message? ಈ ಸಮಯದಲ್ಲಿ ಕ್ರಿಸ್ಮಸ್ ಸಂದೇಶಕ್ಕೆ ನಾನು ಪ್ರವೇಶಿಸಬಹುದಾ? Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Are ಸ್ತೋತ್ರವಾಗಲಿ. you ready to hear the word of the Lord? ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವುದಕ್ಕೆ ನೀವು ಸಿದ್ಧರಿದ್ದೀರಾ? Hallelujah. Hallelujah. Every year, ಪ್ರತಿ ವರ್ಷವೂ while I want to take the word from the Lord for Christmas or New ಕ್ರಿಸ್ಮಸ್ Year, ಹಬ್ಬದ ದಿವಸ ಆ ಸಂದೇಶವನ್ನು ಕೊಡುವುದಕ್ಕೋಸ್ಕರ ನಾನು ದೇವರ ವಾಕ್ಯವನ್ನ ದೇವರಿಂದ ಹೊಂದುವಾಗ every year he reveals a new revelation about the birth of Jesus Christ. ಪ್ರತಿ ವರ್ಷವೂ ಕೂಡ ಯೇಸು ಕ್ರಿಸ್ತನು ಆತನ ಜನನದ ವಿಚಾರವಾಗಿ ಹೊಸ ಪ್ರಕಟಣೆಯನ್ನು ನನಗೆ ಪ್ರಕಟಪಡಿಸುತ್ತಾನೆ. Church, in just one Christmas celebration, I cannot give you the Christmas message. ಸಭೆ ಒಂದೇ ಒಂದು ದಿನದ ಆ ಒಂದು ಕ್ರಿಸ್ಮಸ್ ಆರಾಧನೆಯಲ್ಲಿ ಆ ಎಲ್ಲಾ ವಿಚಾರಗಳನ್ನ ನಾನು ಹೇಳುವುದಕ್ಕೆ ಸಾಧ್ಯವಿಲ್ಲ. Even the 1,000 years pass away, I cannot reveal all the Christmas message. 1000 ವರ್ಷಗಳು ಕಳೆದರೂ ಕೂಡ ಅದರಲ್ಲಿರುವಂತಹ ಪ್ರತಿ ದಿನಗಳ ವಿಚಾರಗಳನ್ನ ಒಂದೇ ದಿನದಲ್ಲಿ ನಾನು ಅದನ್ನ ನಿಮಗೆ ವಿವರಿಸಲು ಸಾಧ್ಯವಿಲ್ಲ. Even God so does with me. Every year he reveals a new revelation about his coming. ಪ್ರತಿ ವರ್ಷವೂ ಕೂಡ ಆತನ ಬರುವಿಕೆ ವಿಚಾರವಾಗಿ ಆತನು ಬಂದಂತ ವಿಚಾರವಾಗಿ ದೇವರು ನನಗೆ ಆತನ ಪ್ರಕಟಣೆಯನ್ನ ಹೊಸದಾಗಿ ಗೋಚರಪಡಿಸುತ್ತಾನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, who is Jesus? ಯಾರು ಯೇಸು ಕ್ರಿಸ್ತನು? The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, in the beginning was the word. ಆದಿಯಲ್ಲಿ ವಾಕ್ಯವಿತ್ತು, The word was with God. ವಾಕ್ಯವು ದೇವರ ಬಳಿ ಇತ್ತು, The word was God. ಆ ವಾಕ್ಯವೇ ದೇವರಾಗಿತ್ತು, The word became flesh and came and dwelt among ಆ us. ವಾಕ್ಯವೇ ನರವತಾರದಿಂದ ಇಳಿದು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿತು. Hallelujah. Hallelujah. Who is Jesus Christ? ಆತನು ಯೇಸು ಕ್ರಿಸ್ತನಾಗಿದ್ದಾನೆ. Where was Jesus Christ? ಯೇಸು ಕ್ರಿಸ್ತನು ಎಲ್ಲಿದ್ದನು? The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ he ಇದೆ, was in the bosom of the Father. ಆತನು ತಂದೆಯ ಎದೆಯಲ್ಲಿ ಇದ್ದಾನೆ ಎಂದು ನಾವು ನೋಡ್ತಾ ಇದ್ದೇವೆ. Hallelujah. Hallelujah. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, and the Father sent his son from his belly. ಆ ತಂದೆಯು ತನ್ನ ಎದೆಯಿಂದ ಆತನು ಆ ಮಗನನ್ನ ಕಳುಹಿಸಿಕೊಟ್ಟನೆ ಎಂದು ಬರೆಯಲ್ಪಟ್ಟಿದೆ. When the Father God sent him, ಯಾವಾಗ ತಂದೆಯಾದ ದೇವರು ಆತನು ಕಳುಹಿಸಿಕೊಟ್ಟನು, he did not send him just as a surgeon. ಅದನ್ನು ಕೇವಲ ಒಂದು ವೈದ್ಯನಾಗಿ ನಮಗೆ He did ಕಳುಹಿಸಿಕೊಡಲಿಲ್ಲ. not come just as a healer. ಆತನು ಕೇವಲ ಸ್ವಸ್ಥತೆ ಮಾಡುವವನಾಗಿ ನಮಗೆ He did ಕಳುಹಿಸಿಕೊಡಲಿಲ್ಲ. not come just as a provider. ಆತನು ನಮಗೆ ಒದಗಿಸುವ ಆತನಾಗಿ ನಮಗೆ When ಕಳುಹಿಸಿಕೊಟ್ಟಿಲ್ಲ. God sent his son, ದೇವರು ಆತನ ಮಗನನ್ನ ನಮಗೋಸ್ಕರ ಕಳುಹಿಸುವಾಗ he made his son a banquet for us. ಆತನು ನಮಗೋಸ್ಕರ ಔತಣವಾಗಿ ನಮಗೋಸ್ಕರ ಆತನನ್ನು ಕಳುಹಿಸಿದನು. Hallelujah. Hallelujah. He is not a breadcrumbs. ಆತನು ರೊಟ್ಟಿಯ ತುಂಡಲ್ಲ. He is not a jar of wine. ಆತನು ಒಂದು ಪಾತ್ರೆಯಲ್ಲಿರುವಂತ ದ್ರಾಕ್ಷಾರಸವಲ್ಲ. He is the banquet prepared by Father God. ತಂದೆಯಾದ ದೇವರಿಂದ ನಮಗೋಸ್ಕರ ಸಿದ್ಧ ಮಾಡಿದಂತ ಔತಣ ಕೂಟ ಆತನಾಗಿದ್ದಾನೆ. Hallelujah. While I was praying for the message, ನಾನು ಸಂದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ this was the revelation I received from God. ದೇವರಿಂದ ನನಗೆ ಕೊಡಲ್ಪಟ್ಟಂತ ನಾನು ಸ್ವೀಕರಿಸಿದಂತ ಪ್ರಕಟಣೆ ಇದಾಗಿದೆ. Psalms chapter 23 verse number 5. ಕೀರ್ತನೆ 23ನೇ ಅಧ್ಯಾಯ 5ನೇ ವಚನ. Psalms chapter 23 verse number 5. ಕೀರ್ತನೆ 23ನೇ ಅಧ್ಯಾಯ 5ನೇ ವಚನ. David writes like this. ದಾವೀದನಲ್ಲಿ ಈ ರೀತಿಯಲ್ಲಿ ಬರೆಯುತ್ತಿದ್ದಾನೆ, You prepared a banquet in the presence of my enemies. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೀ. Hallelujah. Hallelujah. When David was writing with the inspiration of the Holy Spirit, ದಾವೀದನು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಈ ವಾಕ್ಯವನ್ನು ಬರೆಯುವಾಗ it was not a man inspiration. ಅದು ಒಂದು ಮನುಷ್ಯನ ಒಂದು ಪ್ರೇರೇಪಣೆ ಆಗಿರಲಿಲ್ಲ. It was Holy Spirit was telling him like ಅದು this. ಪರಿಶುದ್ಧಾತ್ಮನು ಅಲ್ಲಿ ದಾವೀದನಿಗೆ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, When Saul is trying to kill you, David, ಸೌಲನೇ ದಾವೀದನೇ, ಸೌಲನು ನಿನ್ನನ್ನ ಕೊಲ್ಲುವುದಕ್ಕೆ ನೋಡುತ್ತಿರುವಾಗ, when you were wandering in the wilderness, ನೀನು ಅಡವಿಯಲ್ಲಿ ನೀನು ಬಚ್ಚಿಟ್ಟುಕೊಂಡು ಓಡಾಡುತ್ತಿರುವಾಗ, I am going to send my son as a banquet in the presence of your enemies. ನಾನು ನನ್ನ ಮಗನನ್ನ ಔತಣವಾಗಿ ನಿನಗೋಸ್ಕರ ನಿನ್ನ ಶತ್ರುಗಳ ಮುಂದೆ ನಾನು ಕಳುಹಿಸುವವನಾಗಿದ್ದೇನೆ. Hallelujah. Hallelujah. So what is Jesus in your life? ನಿಮ್ಮ ಜೀವಿತದಲ್ಲಿ ಯೇಸು ಯಾರಾಗಿದ್ದಾನೆ? He is the banquet in your life.
life. ನಿಮ್ಮ ಜೀವಿತದಲ್ಲಿ ಆತನು ಒಂದು ಔತಣವಾಗಿದ್ದಾನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Some people, ಕೆಲವು ಜನರು, not everyone, ಎಲ್ಲರೂ ಅಲ್ಲ, some people, ಕೆಲವು ಜನರು ಮಾತ್ರವೇ no, they see Jesus only as a surgeon. ಅವರು ಯೇಸು ಕ್ರಿಸ್ತನನ್ನ ಕೇವಲ ವೈದ್ಯನಾಗಿ ಮಾತ್ರ ನೋಡುತ್ತಾರೆ. Do you remember about a born blind man that is given in John chapter 9? ಯೋಹನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಹುಟ್ಟುಗೂ ಕುರುಡನಾದ ವ್ಯಕ್ತಿಯ ಬಗ್ಗೆ ನಿಮಗೆ ನೆನಪಿದೆಯಾ? Sometimes you put status on your WhatsApp. ನಿಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ನೀವು ಸ್ಟೇಟಸ್ ಅನ್ನ ಆ ವಿಚಾರವನ್ನ ಹಾಕುತ್ತೀರಿ. Do you remember about that blind man? ಆ ಒಂದು ಕುರುಡನ ಹುಟ್ಟು ಕುರುಡನ ಬಗ್ಗೆ ನಿಮಗೆ ನೆನಪಿದೆಯಾ? You know, the Pharisees asked the blind man, ಫರಿಸಾಯರು ಆ ಹುಟ್ಟು ಕುರುಡನ ಬಳಿ ಈ ರೀತಿಯಲ್ಲಿ ಕೇಳುತ್ತಾರೆ, who healed you? ನಿನ್ನನ್ನು ಸ್ವಸ್ಥ ಮಾಡಿದವರು ಯಾರು? Who is Jesus for you? ನಿನಗೋಸ್ಕರ ಯೇಸು ಯಾರಾಗಿದ್ದಾನೆ? What do you tell about Jesus? ಯೇಸುವಿನ ವಿಚಾರವಾಗಿ ನೀನು ಏನು ಹೇಳ್ತೀಯ? You know, then this blind man says like this, ಆವಾಗ ಕುರುಡನು ಈ ರೀತಿಯಲ್ಲಿ ಹೇಳುತ್ತಾನೆ, I don't know who he is. ನನಗೆ ಗೊತ್ತಿಲ್ಲ ಆತನು ಯಾರಾಗಿದ್ದಾನೆ ಎಂದು. One thing I know, ಆದ್ರೆ ಒಂದು ವಿಚಾರ ನನಗೆ ಗೊತ್ತಿದೆ, I was blind. ನಾನು ಕುರುಡನಾಗಿದ್ದೆ, Now I can see. ಈಗ ನಾನು ಕಣ್ಣು ನನಗೆ ಕಾಣ್ತಾ ಇದೆ. This blind man, ಈ ಕುರುಡನು he doesn't even know who is Jesus. ಯೇಸು ಕ್ರಿಸ್ತರು ಯಾರೆಂದೇ ಆತನಿಗೆ ಗೊತ್ತಿಲ್ಲ. For his life, ಈ ಆತನ ಜೀವಿತಕ್ಕೆ Jesus is only a operator or a surgeon. ಯೇಸು ಕ್ರಿಸ್ತನು ಕೇವಲ ಆತನಿಗೆ ಒಂದು ಆಪರೇಷನ್ ಮಾಡುವವನು ಅಥವಾ ವೈದ್ಯನಾಗಿದ್ದಾನೆ. For him he is just a doctor. ಆತನಿಗೆ ಕೇವಲ ಯೇಸು ಕ್ರಿಸ್ತನು ವೈದ್ಯನಾಗಿದ್ದಾನೆ. Don't you see he didn't even bother to know who is Jesus. ಅಲ್ಲಿ ನೀವು ವಾಕ್ಯಗಳನ್ನ ಗಮನಿಸಿ, ಯೇಸುವನ್ನ ಕಂಡುಕೊಳ್ಳುವುದಕ್ಕೆ ಆತನ ಪರಿಚಯ ಮಾಡುವುದಕ್ಕೆ ಆತನ ಪ್ರಯತ್ನ ಕೂಡ ಪಟ್ಟಿಲ್ಲ. You know, Jesus is not just a healer. ಯೇಸು ಕ್ರಿಸ್ತನು ಕೇವಲ ಸ್ವಸ್ಥಪಡಿಸುವ ಆತನು ಮಾತ್ರವೇ ಅಲ್ಲ, But he is the life giver. ಆತನು ಜೀವವನ್ನ ಕೊಡುವ ಆತನಾಗಿದ್ದಾನೆ. Praise the Lord. Hallelujah. He is not just giving an eyes to see. ಕೇವಲ ನೋಡುವುದಕ್ಕೆ ಕಣ್ಣು ಕೊಡುವವನು ಮಾತ್ರವೇ He ಅಲ್ಲ, is the life giver. ಆತನು ಜೀವವನ್ನ ಕೊಡುವ He is ಆತನಾಗಿದ್ದಾನೆ. the creator God. ಆತನು ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ. Hallelujah. Hallelujah. He is more than a surgeon in your life. ನಿಮ್ಮ ಜೀವಿತದಲ್ಲಿ ವೈದ್ಯನಿಗಿಂತ ಆತನು ಹೆಚ್ಚಾಗಿದ್ದಾನೆ. Have you observed the bleeding woman? ನೀವು ರಕ್ತಕುಸುಮ ರೋಗಿಯನ್ನ ನೀವು ಗಮನಿಸಿಲ್ವಾ? You know, she had enough faith to have the healing. ಆಕೆಗೆ ತನ್ನ ಸ್ವಸ್ಥತೆಯನ್ನು ಹೊಂದುವುದಕ್ಕೋಸ್ಕರವೇ ಆಕೆ ಒಳಗಡೆ ಒಂದು ನಂಬಿಕೆ ಇತ್ತು. Even Jesus talks about her faith. ಯೇಸು ಕ್ರಿಸ್ತನು ಕೂಡ ಆಕೆ ನಂಬಿಕೆ ವಿಚಾರವಾಗಿ ಮಾತನಾಡುತ್ತಾನೆ. You know, she had enough faith to touch the garment and have the healing. ಯೇಸು ಕ್ರಿಸ್ತನ ಒಂದು ಬಟ್ಟೆಯ ಗೊಂಡೆಯನ್ನು ಮುಟ್ಟಿ ಆಕೆ ಸ್ವಸ್ಥವಾಗುವುದಷ್ಟು ಆಕೆಯಲ್ಲಿ ನಂಬಿಕೆ ಇತ್ತು. But have you seen her life after that? ಆದ ನಂತರ ಆಕೆ ಜೀವಿತವನ್ನು ನೀವು ಗಮನಿಸಿದ್ದೀರಾ? Silently she wanted to escape. ಆಕೆ ಸುಮ್ಮನೆ ಯಾರಿಗೂ ತಿಳಿಯದ ರೀತಿಯಲ್ಲಿ ತಪ್ಪಿಸಿಕೊಂಡು ಹೋಗುವ ರೀತಿಯಲ್ಲಿ ಹೊರಟುವವಳಿದ್ದಳು. That is when Jesus starts speaking. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನಲ್ಲಿ ಆಕೆಯನ್ನು ಕರೆದು ಈ ರೀತಿಯಲ್ಲಿ Who ಮಾತನಾಡುತ್ತಿದ್ದಾನೆ. touched me? ನನ್ನನ್ನು ಮುಟ್ಟಿದವರು ಯಾರು? Because I can sense the power have left my body. ಯಾಕಂದ್ರೆ ನನ್ನ ಶರೀರದಿಂದ ಶಕ್ತಿಯು ಬಿಡುಗಡೆಯಾಗಿದ್ದನ್ನು ನಾನು ಅನುಭವ ಮಾಡುತ್ತಿದ್ದೇನೆ. But what is Jesus in your life? ನಿನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? Yes, there are some people. ಕೆಲವರು ಇಲ್ಲಿ ಜನರಿದ್ದೀರಿ, You need only blessing from Jesus. ನಿಮಗೆ ಯೇಸು ಕ್ರಿಸ್ತನಿಂದ ಆಶೀರ್ವಾದ ಮಾತ್ರವೇ ಬೇಕಾಗಿದೆ. If you are healed, you will give great testimonies. ನೀವು ಸ್ವಸ್ಥರಾದರೆ ನೀವು ಶ್ರೇಷ್ಠವಾದ ಸಾಕ್ಷಿಯನ್ನ ನೀವು ಸಭೆಯಲ್ಲಿ ಕೊಡುತ್ತೀರಿ. You give something as your vows, submit to the church, and you just leave Jesus. ನೀವು ಕೇವಲ ಕಾಣಿಕೆಯನ್ನು ಅಥವಾ ಹರಕೆಯನ್ನು ಕೊಟ್ಟು ನೀವು ಸಭೆಯನ್ನು ಬಿಟ್ಟು ಹೋಗುತ್ತೀರಿ. Don't limit Jesus only for the miracles. ಯೇಸು ಕ್ರಿಸ್ತನ ಕೇವಲ ನಿಮಗೆ ಅದ್ಭುತ ಮಾಡುವುದಕ್ಕೆ ಮಾತ್ರವೇ ನೀವು ಇಟ್ಟುಕೊಳ್ಳಬೇಡ್ರಿ. Doctors can help us only till the patient is alive. ಈ ವೈದ್ಯರು, ಈ ಕಣ್ಣಿಗೆ ಕಾಣುವಂತ ವೈದ್ಯರು, ಆಸ್ಪತ್ರೆಯಲ್ಲಿರುವ ವೈದ್ಯರು, ಇವರು ಕೇವಲ ಸಾವು ಬರುವ ತನಕ ಮಾತ್ರ ಆ ವ್ಯಕ್ತಿಯನ್ನ ಟ್ರೀಟ್ಮೆಂಟ್ ಮಾಡುತ್ತಾರೆ. Once the patient is dead, ಆ ಒಂದು ಪೇಷಂಟ್ ಯಾರು ಇದ್ದಾನೋ ಆತನು ಮರಣ ಹೊಂದಿದ ನಂತರ what does the doctor say? ಡಾಕ್ಟರ್ ಏನನ್ನ ಹೇಳುತ್ತಾರೆ? I am sorry. ನಾವು ನನ್ನನ್ನ ಕ್ಷಮಿಸಿ ಎಂದು ಹೇಳುತ್ತಾರೆ. What is the meaning? ಇದರ ಅರ್ಥ ಏನಾಗಿದೆ? Until the patient is alive, ಆ ಒಂದು ವ್ಯಕ್ತಿ ಜೀವದಿಂದ ಇರುವ ತನಕ ಮಾತ್ರವೇ I can treat the person. ಆ ಡಾಕ್ಟರ್ ಹೇಳುತ್ತಾರೆ ಆ ಒಂದು ವ್ಯಕ್ತಿಯನ್ನ ನಾನು ಔಷಧಿಯನ್ನ ಕೊಡಬಹುದು ಎಂದು ಹೇಳುತ್ತಾರೆ. But Jesus says, ಆದರೆ ಯೇಸು ಕ್ರಿಸ್ತನು ಒಂದು ಮಾತನ್ನ ಹೇಳುತ್ತಾನೆ, even he is dead, ಆತನು ಒಂದು ವೇಳೆ ಸತ್ತು ಹೋಗಿದ್ದರೂ ಕೂಡ I can give him life. ನಾನು ಆತನಿಗೆ ಜೀವವನ್ನ ಕೊಡಲು ಶಕ್ತನು. Hallelujah. He is the life giver. ಆತನು ಜೀವವನ್ನ ಕೊಡುವಂತ ವ್ಯಕ್ತಿಯಾಗಿದ್ದಾನೆ. My grandparents are dead. ನನ್ನ ಅಜ್ಜಂದಿರು ನನ್ನ ಸತ್ತು ಹೋಗಿದ್ದಾರೆ. My forefathers are dead. ನನ್ನ ತಂದೆಗಳು ನನ್ನ ತಾಯಿಗಳು ಸತ್ತು ಹೋಗಿದ್ದಾರೆ. They have died in Christ. ಅವರು ಕ್ರಿಸ್ತನಲ್ಲಿ ಮರಣ ಹೊಂದಿದ್ದಾರೆ. But when Jesus comes, ಆದ್ರೆ ಯೇಸು ಕ್ರಿಸ್ತನು ಬಂದಂತ ಸಂದರ್ಭದಲ್ಲಿ even they are become alive.
alive. ಅವರು ಜೀವದಿಂದ ಎದ್ದೇಳುತ್ತಾರೆ. That is my Jesus. ಅದಕ್ಕೋಸ್ಕರವಾಗಿ ಯೇಸು ನಮಗಾಗಿ ಇದ್ದಾನೆ. That is our Jesus. ಅದು ನಮ್ಮ ಯೇಸು ಆಗಿದ್ದಾನೆ. He is the banquet prepared by Father God. ತಂದೆಯಾದ ದೇವರಿಂದ ನಮಗೋಸ್ಕರ ಸಿದ್ಧ ಮಾಡಿರುವಂತ ಔತಣ ಕೂಟ ಆತನಾಗಿದ್ದಾನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ I'm ಸ್ತೋತ್ರವಾಗಲಿ. going to move further. ನಾವು ಮುಂದೆ ಹೋಗೋಣ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. For some people, ಕೆಲವು ಜನರಿಗೆ Jesus is just a 6 jars of wine. ಯೇಸು ಕ್ರಿಸ್ತನು 6 ಬಾನೆಯ ಒಂದು ದ್ರಾಕ್ಷಾರಸವಾಗಿದ್ದಾರೆ. Just 6 jars of wine. ಕೇವಲ 6 ಬಾನೆಯ ದ್ರಾಕ್ಷಾರಸವಾಗಿದ್ದಾರೆ. Do you remember the Cana's wedding? ನಿಮಗೆಲ್ಲರಿಗೂ ಗೊತ್ತಿದೆಯಾ ಕಾನಾ ಊರಿನ ಮದುವೆಯಲ್ಲಿ ಸ್ಥಳದಲ್ಲಿ ಒಂದು ಮದುವೆ ನಡೆಯಿತು. Praise the Lord. You all know, I believe. ಎಲ್ಲರಿಗೂ ಗೊತ್ತಿದೆ ಅಲ್ವಾ? There are so many characters come in that event, right? ಆ ಒಂದು ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳು ಬರ್ತಾರೆ. No, can you just name the few characters that comes in the Cana's wedding? ಆ ಒಂದು ಕಾನಾ ಊರಿನ ಮದುವೆಯಲ್ಲಿ ಬಂದಂತ ಕೆಲವು ವ್ಯಕ್ತಿಗಳ ಹೆಸರನ್ನು ನೀವು ಹೇಳಬಹುದಾ? Jesus Christ, ಯೇಸು ಕ್ರಿಸ್ತನು, the mother of Jesus, ಆ ತಾಯಿಯಾದ ಮರಿಯಳು, and then the disciples. ಅದೇ ರೀತಿಯಲ್ಲಿ ಶಿಷ್ಯರು. How many disciples? ಎಷ್ಟು ಜನ ಶಿಷ್ಯರು? You believe all the 12 disciples were there? ಎಲ್ಲ 12 ಜನ ಶಿಷ್ಯರು ಇದ್ದರೆ There are only 5 disciples. ಕೇವಲ 5 ಜನ ಶಿಷ್ಯರು ಮಾತ್ರವೇ That's ಇದ್ದರು. another subject. ಅದು ಇನ್ನೊಂದು There ವಿಷಯವಾಗಿದೆ. were only 5 disciples. ಕೇವಲ 5 ಶಿಷ್ಯರು ಮಾತ್ರವೇ ಇದ್ದರು. The bridegroom, ಅಲ್ಲಿರುವಂತ ಮದುಮಗ, and then it is the master of the feast. ಅದೇ ರೀತಿಯಲ್ಲಿ ಆ ಒಂದು ಔತಣ ಕೂಟದ ಪಾರುಪತ್ಯಗಾರನು, And the servants. ಅಲ್ಲಿರುವಂತ ಸೇವಕರು. These are the characters that you see in the Cana's wedding. ನೀವು ಕಾನಾ ಊರಿನ ಮದುವೆಯಲ್ಲಿ ಈ ವ್ಯಕ್ತಿಗಳನ್ನ ನೀವು ನೋಡಬಹುದು. There was a shortage of wine. ಅಲ್ಲಿ ಒಂದು ದ್ರಾಕ್ಷಾರಸದ ಕೊರತೆ ಉಂಟಾಯಿತು. You all know Jesus, he made the miracle. ನಿಮಗೆಲ್ಲರಿಗೂ ಗೊತ್ತು ಯೇಸು ಕ್ರಿಸ್ತನಲ್ಲಿ ಅದ್ಭುತ ಮಾಡಿದನು. Without the wine, ಅಲ್ಲಿ ದ್ರಾಕ್ಷಾರಸವಿಲ್ಲದೆ, without the grapes, ಆ ಒಂದು ದ್ರಾಕ್ಷೆ ಹಣ್ಣು ಇಲ್ಲದೆ, just with the water, ಕೇವಲ ನೀರಿನ ಮುಖಾಂತರವಾಗಿ the miracle happened. ಆ ಅದ್ಭುತ ಅಲ್ಲಿ ನಡೆಯುತ್ತೆ ಎಂದು ನಾವು ನೋಡ್ತಾ ಇದ್ದೇವೆ. After the miracle, ಈ ಅದ್ಭುತ ಆದ ನಂತರ have you observed the master of the feast and the bridegroom? ನೀವೆಲ್ಲರೂ ಆ ಒಂದು ಪಾರುಪತ್ಯಗಾರರನ್ನ ಮತ್ತು ಆ ಮದುಮಗನನ್ನ ನೀವು ಗಮನಿಸಿದ್ದೀರಾ? The servants knew who made the miracle. ಸೇವಕರಿಗೆ ಗೊತ್ತಿತ್ತು ಯಾರು ಆ ಅದ್ಭುತವನ್ನ ಮಾಡಿದ್ದೆಂದು ತಿಳಿದಿತ್ತು. The disciples knew and the mother Mary also knew. ಶಿಷ್ಯರು ಮತ್ತು ತಾಯಿಯಾದ ಮರಿಯಳಿಗೂ ಗೊತ್ತಿತ್ತು ಆ ಅದ್ಭುತವನ್ನ ಯೇಸು ಮಾಡಿದ್ದೆಂದು ಗೊತ್ತಿತ್ತು. Today my topic is the bridegroom and the master of the feast. ಇವತ್ತಿನ ದಿವಸ ನಮ್ಮ ಗಮನ ಎಲ್ಲಿದೆ ಅಂತಂದ್ರೆ ಪಾರುಪತ್ಯಗಾರರು ಮತ್ತು ಮದುಮಗನ ಮೇಲಿದೆ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ the ಇದೆ, master of the feast, ಆ ಒಂದು ಪಾರುಪತ್ಯಗಾರನು he tasted the wine. ಆದರೂ ದ್ರಾಕ್ಷಾರಸವನ್ನ ರುಚಿ ನೋಡಿದನು. And what did he say to the bridegroom? ತದನಂತರ ಆ ಮದುಮಗನಿಗೆ ಏನನ್ನ ಹೇಳುತ್ತಿದ್ದಾನೆ? You have still kept the best wine. ಈಗಲೂ ಕೂಡ ಉತ್ತಮವಾದ ದ್ರಾಕ್ಷಾರಸವನ್ನ ನೀನು ಹಾಗೆ ಇಟ್ಟಿದ್ದಿ. This bridegroom, ಈ ಒಂದು ಮದುಮಗನು he is not even bothering about who did the miracle. ಈ ಅದ್ಭುತವನ್ನು ಯಾರು ಮಾಡಿದರು ಅನ್ನುವುದನ್ನ ಆತನು ಹೇಳದೆ, ಅದನ್ನ ಆಲೋಚನೆ ಮಾಡದೆ, he is simply taking all the honor that is given by the master of the feast. ಆ ಪಾರುಪತ್ಯಗಾರನು ಆ ದ್ರಾಕ್ಷಾರಸದ ಅದ್ಭುತದ ವಿಚಾರವಾಗಿ ಕೊಡುವಂತ ಎಲ್ಲಾ ಮಹಿಮೆಯನ್ನ ಗೌರವವನ್ನ ಆತನು ತೆಗೆದುಕೊಳ್ಳುತ್ತಿದ್ದಾನೆ. This is not Christmas. ಇದು ಕ್ರಿಸ್ಮಸ್ ಅಲ್ಲ. This is not the birth of Jesus Christ. ಅದು ಯೇಸು ಕ್ರಿಸ್ತನ ಜನನವಲ್ಲ. When you give glory to Jesus Christ, ನೀವು ಯಾವಾಗ ಯೇಸು ಕ್ರಿಸ್ತನಿಗೆ ಮಹಿಮೆಯನ್ನು ಸಲ್ಲಿಸುತ್ತೀರೋ, when you find Jesus, ನೀವು ಯೇಸುವನ್ನು ಯಾವಾಗ ಹುಡುಕುತ್ತೀರೋ, when you seek the miracle performer, ಆ ದೇವರು ಆ ಒಂದು ಅದ್ಭುತ ಮಾಡಿದಾತನನ್ನ, ಅದ್ಭುತವನ್ನ ಯಾರು ಹುಡುಕುತ್ತೀರೋ, that becomes a Christmas in your life. ಅದು ನಿಮ್ಮ ಜೀವಿತದಲ್ಲಿ ಒಂದು ಕ್ರಿಸ್ಮಸ್ ಆಗಿ ಮಾರ್ಪಡುವಂತದಾಗಿದೆ. It is not 6 jars of wine in your life. ನಿಮ್ಮ ಜಾತು ಯೇಸು ಕ್ರಿಸ್ತರು ನಿಮ್ಮ ಜೀವಿತದಲ್ಲಿ 6 ಬಾನೆಯಲ್ಲಿರುವ ದ್ರಾಕ್ಷಾರಸ ಆತನ ಅದಲ್ಲ. Jesus says, ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳುತ್ತಿದ್ದಾನೆ. John chapter 15 verse number 1. ಯೋಹನನ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನ. I am the vine. ನಾನು ದ್ರಾಕ್ಷೆ ಬಳ್ಳಿಯಾಗಿದ್ದಾನೆ. My father is a wine dresser. ನನ್ನ ತಂದೆಯು ತೋಟಗಾರನಾಗಿದ್ದಾನೆ. It is not a glass of wine in your life. ಆತನು ನಿಮ್ಮ ಜೀವಿತದಲ್ಲಿ ಒಂದು ದ್ರಾಕ್ಷಾರಸ ಇರುವಂತ ಪಾತ್ರೆ ಅಲ್ಲ. He is the wine. ಆತನು ದ್ರಾಕ್ಷ ಬಳ್ಳಿಯಾಗಿದ್ದಾನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The Samaritan woman, ಸಮಾರ್ಯ ಸ್ತ್ರೀ, she had a lack of water. ಆಕೆ ಬಳಿ ನೀರು ಇರಲಿಲ್ಲ. Jesus said, ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, if you drink the water from this Jacob's well, ಈ ಯಾಕೋಬನ ಬಾವಿಯಿಂದ ನೀನು ನೀರನ್ನು ಕುಡಿಯೋದಾದರೆ you will thirst again. ನೀನು ಮತ್ತೆ ತಿರುಗಿ ಇಲ್ಲಿ ನೀರು ಸೇದುವುದಕ್ಕೆ ಬರಬೇಕಾಗುತ್ತದೆ. You will thirst again. ಮತ್ತೆ ನೀನು ದಾಹವುಳ್ಳವಳಾಗಿರುತ್ತೆ. But if you drink
the water that I shall give you, ಆದ್ರೆ ನಾನು ಕೊಡುವಂತ ನೀರನ್ನು ನೀನು ಕುಡಿಯೋದಾದರೆ you shall never thirst. ನೀನು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ದಾಹಗೊಳ್ಳುವವಳಾಗೋದಿಲ್ಲ. Hallelujah. Hallelujah. You know what the Samaritan woman says? ಸಮಾರ್ಯ ಸ್ತ್ರೀ ಏನನ್ನ ಹೇಳ್ತಾಳೆ ಗೊತ್ತಾ? Sir, give me this water. ಆ ಒಂದು ನೀರನ್ನು ನನಗೆ ಕೊಡು ಎಂದು ಕೇಳುತ್ತಾಳೆ. I may not thirst, I may not come to draw the water. ಮತ್ತೆ ತಿರುಗಿ ನಾನು ದಾಹವುಳ್ಳವಳಾಗಿ ತಿರುಗಿ ನಾನು ನೀರು ಸೇದಕ್ಕೆ ಬಾರದೆ ಇರುವಂತೆ ನನಗೆ ಆ ನೀರನ್ನು ಕೊಡು ಎಂದು ಕೇಳುತ್ತಿದ್ದಾಳೆ. Such is not a can of water. ಸಭೆಯೇ ಆತನು ಒಂದು ಪಾತ್ರೆಯಲ್ಲಿದ್ದ ನೀರಲ್ಲ. Jesus says, ಯೇಸು ಕ್ರಿಸ್ತನು ಒಂದು ಮಾತನ್ನು ಹೇಳುತ್ತಿದ್ದಾನೆ. if I can come inside you, ನಾನು ನಿನ್ನ ಒಳಗಡೆ I ಬರುತ್ತೇನೆ. become the fountain of the living water. ನಾನು ನಿನ್ನ ಒಳಗಡೆ ಬರುವುದಾದ್ರೆ ನಿನ್ನ ಒಳಗಡೆಯಿಂದ ಜೀವವುಳ್ಳ ಹೊಳೆಗಳು ಹೊರಡುವಂತದ್ದಾಗಿದೆ. Hallelujah. Hallelujah. Jesus is the living water inside you. ಯೇಸು ಕ್ರಿಸ್ತನು ಜೀವವುಳ್ಳ ಜೀವ ಜಲವಾಗಿದ್ದಾನೆ. Hallelujah. Hallelujah. For some people, ಕೆಲವು ಜನರಿಗೆ you know, Jesus is just a bread crumbs. ಯೇಸು ಕ್ರಿಸ್ತನು ಕೇವಲ ರೊಟ್ಟಿಯ ತುಂಡಾಗಿದ್ದಾನೆ. Do you remember the Canaanite woman says like this? ನಿಮಗೆಲ್ಲರಿಗೂ ನೆನಪಿದೆಯಾ ಕಾನಾನ್ಯ ಸ್ತ್ರೀ ಏನನ್ನು ಹೇಳುತ್ತಾಳೆ? You know, she came to Jesus. ಹಾಗೆ ಯೇಸುವಿನ ಬಳಿ ಬರ್ತಿದ್ದಾಳೆ. Lord, help me. ದೇವರೇ ನನಗೆ ಸಹಾಯ ಮಾಡು. You know what Jesus says? ಯೇಸು ಕ್ರಿಸ್ತನು ಏನನ್ನ ಹೇಳುತ್ತಿದ್ದಾನೆ? It's not good to take the children's bread and throw it to the little dogs. Matthew chapter 15. ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಯೇಸು ಕ್ರಿಸ್ತನ ಉತ್ತರ ಕೊಟ್ಟನು. You know what she says? ಆಕೆ ಏನನ್ನ ಹೇಳ್ತಾಳೆ ಗೊತ್ತಾ? Yes, Lord, even the little dogs eats the crumbs which fall from their master's table. ಸ್ವಾಮಿ, ಆ ಮಾತು ನಿಜವೇ. ನಾಯಿಮರಿಗಳಂತೂ ತಮ್ಮ ಯಜಮಾನನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲ ಅಂದಳು. You know, this woman, ಈ ಒಂದು ಸ್ತ್ರೀ she came to Jesus ಯೇಸು ಕ್ರಿಸ್ತನ ಬಳಿಗೆ ಬಂದಳು. expecting for the bread crumbs. ಆಕೆ ಒಂದು ರೊಟ್ಟಿಯ ತುಂಡಿಗೋಸ್ಕರ ನಿರೀಕ್ಷೆ ಪಡುತ್ತಿದ್ದಾಳೆ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Jesus ಸ್ತೋತ್ರವಾಗಲಿ. is not a bread crumb. ಯೇಸು ಕ್ರಿಸ್ತನು ಕೇವಲ ರೊಟ್ಟಿಯ ತುಂಡಲ್ಲ. He is the bread of life. ಆತನು ಜೀವವುಳ್ಳ ರೊಟ್ಟಿಯಾಗಿದ್ದಾನೆ. Hallelujah. Hallelujah. Don't ask for a piece of bread. ಕೇವಲ ಆತನ ಬಳಿ ಬಂದು ರೊಟ್ಟಿಯ ತುಂಡಿಗೋಸ್ಕರ ನೀವು ಕೇಳಬೇಡ್ರಿ. Father God says, ತಂದೆಯಾದ ದೇವರು ಈ ರೀತಿಯಲ್ಲಿ He ಹೇಳುತ್ತಿದ್ದಾನೆ. is not a bread crumb in your life. ನಿಮ್ಮ ಜೀವಿತದಲ್ಲಿ ಆತನು ರೊಟ್ಟಿಯ ತುಂಡಲ್ಲ. He is not a glass of water in your life. ಆತನು ನಿಮ್ಮ ಜೀವಿತದಲ್ಲಿ ಒಂದು ಪಾತ್ರೆಯಲ್ಲಿ ನೀರಲ್ಲ. He is not a 6 jars of wine in your life. ಆತನು ನಿಮ್ಮ ಜೀವಿತದಲ್ಲಿ 6 ಬಾನೆಯಲ್ಲಿರುವ ದ್ರಾಕ್ಷಾರಸವಲ್ಲ. It is the banquet that I have prepared for you. ನಾನು ನಿಮಗೋಸ್ಕರ ಸಿದ್ಧ ಮಾಡಿರುವಂತಹ ಔತಣ ಕೂಟ ಆಚರಣೆಯಾಗಿದ್ದಾನೆ. Hallelujah. Many people, you are planning to prepare biryani, the kebab and everything, right? ಅನೇಕ ಜನರು ಇವತ್ತಿನ ದಿವಸ ಬಿರಿಯಾನಿ ಕಬಾಬ್ ಎಲ್ಲ ಸಿದ್ಧ ಮಾಡಬೇಕು ಎಂದು ಆಲೋಚನೆ ಮಾಡಿದ್ದೀರಿ. That is not the banquet. ಅದು ಔತಣ ಕೂಟವಲ್ಲ. What is Christmas? ಈ ಕ್ರಿಸ್ಮಸ್ ಅಂದರೆ ಏನು? What is Jesus? ಯೇಸು ಕ್ರಿಸ್ತನ ಅಂದರೆ ಯಾರು? The real banquet is Jesus Christ. ನಿಜವಾದ ಔತಣ ಕೂಟವೇ ಯೇಸು ಆಗಿದ್ದಾನೆ. Hallelujah. Hallelujah. Where do you find this in the Bible? ಇದನ್ನು ನೀವು ಸತ್ಯವೇದದಲ್ಲಿ ಎಲ್ಲಿ No, ನೋಡುತ್ತೀರಿ? without scriptures we cannot preach the gospel. ಆ ದೇವರ ವಾಕ್ಯವಿಲ್ಲದೆ ನಾವು ಯಾವುದನ್ನು ಕೂಡ ನಾವು ಸಾರಬಾರದು, ಸುವಾರ್ತೆಯನ್ನು ಹೇಳಬಾರದು. 2800 years ago, 2008 ವರ್ಷಗಳ ಹಿಂದೆ, 2800 ವರ್ಷಗಳ ಹಿಂದೆ, you know, the Lord of the host is giving this revelation to the prophet Isaiah in the Bible. ಪರಾತ್ಪರನಾದ ದೇವರು ಯೆಶಾಯ ಪ್ರವಾದಿಯ ಮುಖಾಂತರ ಈ ವಾಕ್ಯವನ್ನ ಜನರಿಗೆ ಕೊಡುತ್ತಿದ್ದಾನೆ. Isaiah chapter 25, ಯೆಶಾಯ 25ನೇ ಅಧ್ಯಾಯ verses from 6 to 8. 6 ರಿಂದ 8 ವಚನಗಳು. You know, you should all listen to this revelation very carefully. ಈ ಸಮಯದಲ್ಲಿ ಈ ಪ್ರಕಟಣೆಯನ್ನು ಬಹಳ ಗಮನವಿಟ್ಟು ನೀವು This is ಕೇಳಿಕೊಳ್ಳಬೇಕಾಗಿದೆ. what the Lord is speaking. ಇದು ಪರಾತ್ಪರದ ದೇವರು ಮಾತನಾಡುತ್ತಿದ್ದಾನೆ. Verse number 6. 6ನೇ ವಚನ. On this mountain the Lord of hosts will prepare a banquet for all the people, a feast of aged wine, of choice meat, of fine aged wine. ಇದಲ್ಲದೆ ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನ್ನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಅಣಿ ಮಾಡುವನು. And on this mountain he will destroy the covering which is over all the peoples, the veil which is stretched over all the nations. ಮತ್ತು ಸಮಸ್ತ ಜನಾಂಗಗಳನ್ನು ಮುಚ್ಚಿರುವ ಮುಸುಕನ್ನು, ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವನು. He will swallow up death forever. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. The Lord God will wipe away the tears from every face. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು. And remove the disgrace of this people from the
the whole earth. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು ಯೆಹೋವನೇ ಇದನ್ನು ನುಡಿದಿದ್ದಾನೆ. Hallelujah. Hallelujah. This is the word that is spoken by the Lord of the host. ಓ ಪರಾತ್ಪರನಾದ ದೇವರು ಮಾತನಾಡಿದಂತ ಕರ್ತನು ಇದನ್ನ ಮಾತನಾಡಿದ್ದಾನೆ. Hallelujah. Hallelujah. So what is Christmas? ಕ್ರಿಸ್ಮಸ್ ಅಂದರೆ ಏನು? It is the birth of the Son of God. ಅದು ದೇವ ಕುಮಾರನ ಜನನವಾಗಿದೆ. Jesus is the banquet prepared by Father God in the presence of the enemies. ಯೇಸು ಕ್ರಿಸ್ತನು ಶತ್ರುಗಳ ಮಧ್ಯದಲ್ಲಿ ನಮಗೋಸ್ಕರ ಸಿದ್ಧ ಮಾಡಿರುವಂತ ಔತಣ ಕೂಟ ಆತನಾಗಿದ್ದಾನೆ. Hallelujah. Hallelujah. So I have another message from God. ದೇವರಿಂದ ಇನ್ನೊಂದು ಸಂದೇಶ ನನ್ನ ಬಳಿ ದೇವರು ಕೊಟ್ಟಿದ್ದಾರೆ. When Jesus is the banquet, ಯೇಸು ಕ್ರಿಸ್ತನು ಔತಣ ಕೂಟವಾದಾಗ what you and me becomes, ನೀವು ಮತ್ತು ನಾವು ಯಾರಾಗಿದ್ದೇವೆ? we are made in the image of God. ನಾವು ದೇವರ ಸಾರೂಪ್ಯದಲ್ಲಿ ಉಂಟು That ಮಾಡಲ್ಪಟ್ಟಿದ್ದೇವೆ. means even you and I become the banquet for the lost souls. ಅದರ ಅರ್ಥ ಏನು ಅಂತಂದ್ರೆ ನಾವು ಕಳೆದು ಹೋದಂತ ದೂರವಿರುವಂತ ಆತ್ಮಗಳಿಗೆ ನಾವು ಔತಣ ಕೂಟವಾಗಿದ್ದೇವೆ. Don't you remember Joseph? He prepared a banquet for his brothers. ನಿಮಗೆ ನೆನಪಿಲ್ವಾ ಯೋಸೇಫನು ತನ್ನ ಒಂದು ಸಹೋದರರಿಗೆ ಒಂದು ಔತಣ ಕೂಟವನ್ನು ಸಿದ್ಧಪಡಿಸುತ್ತಾನೆ. How many things Joseph's brother did to him? ಆ ಯೋಸೇಫನಿಗೆ ಆತನ ಅಣ್ಣಂದಿರು ಎಷ್ಟೆಷ್ಟು ಕಾರ್ಯಗಳನ್ನ ದುಷ್ಟ ಕಾರ್ಯಗಳನ್ನ ಮಾಡಿದ್ರು. They tore his garments. ಆತನ ಬಟ್ಟೆಯನ್ನು ಹರಿದು ಹಾಕಿದ್ರು. Put him in the pit. ಅವರು ಆತನ ಗುಂಡಿಗೆ ಹಾಕಿದರು. Sold him as a slave for 20 silver coins. ಆದ್ರೆ 20 ನಾಣ್ಯಗಳಿಗೋಸ್ಕರ ಆತನನ್ನ ಇಷ್ಮಾಯೇಲರಿಗೆ ಆತನನ್ನ ಮಾರಿಬಿಟ್ಟರು. But what did Joseph do? ಆದ್ರೆ ಯೋಸೇಫನ ಏನನ್ನ ಮಾಡ್ತಾ When ಇದ್ದಾನೆ? the brothers came, ಅವರ ಅಣ್ಣಂದಿರು ಬರುವಂತ ಸಂದರ್ಭದಲ್ಲಿ he prepared a banquet for them. ಅವರ ಅಣ್ಣಂದಿರಿಗೋಸ್ಕರ ಒಂದು ಔತಣ ಕೂಟವನ್ನು ಸಿದ್ಧಪಡಿಸುತ್ತಾನೆ. This was the Jesus Christ as a banquet. ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನೇ ಔತಣ ಕೂಟವಾಗಿದ್ದಾನೆ ಎಂದು ನಾವು ನೋಡ್ತಾ ಇದ್ದೇವೆ. When Jacob prepares banquet for Laban, ಯಾಕೋಬನು ಲಾಬಾನನಿಗೆ ಒಂದು ಔತಣ ಕೂಟವನ್ನು ಸಿದ್ಧಪಡಿಸುತ್ತಾನೆ. how many things Laban did to Jacob? ಲಾಬಾನನು ಯಾಕೋಬನಿಗೆ ಎಂತೆಂತ ದುಷ್ಟ ಕಾರ್ಯಗಳನ್ನ ಮಾಡಿದನು. 10 times he changed his wages. 10 ಸಾರಿ ಆತನ ಸಂಬಳವನ್ನು ಆತನು ಬದಲಾಯಿಸಿದನು. But Jacob prepares a banquet for Laban. ಆದರೆ ಯಾಕೋಬನು ಲಾಬಾನನಿಗೆ ಒಂದು ಔತಣ ಕೂಟವನ್ನು ಸಿದ್ಧಪಡಿಸಿದನು ಎಂದು ನಾವು ನೋಡ್ತಾ This is ಇದ್ದೇವೆ. the word I received from the Lord. ಇದು ದೇವರಿಂದ ನಾನು ಹೊಂದಿದ ದೇವರ ವಾಕ್ಯ ಇದಾಗಿದೆ. Romans chapter 12, ರೋಮಾಪುರ ಬರೆದ ಪತ್ರಿಕೆ 12ನೇ ಅಧ್ಯಾಯ verses from 17 to 21. 17ರಿಂದ 21 ವಚನಗಳು. This is for someone. ಇದು ಯಾರಿಗೋ ನೇರವಾಗಿ ದೇವರು This ಮಾತನಾಡುತ್ತಿದ್ದಾನೆ. is for someone. ಇದು ದೇವರು ನೇರವಾಗಿ ಮಾತನಾಡುತ್ತಿದ್ದಾನೆ. Do not repay on anyone evil for evil. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. Be careful to do what is right in the eyes of everyone. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. If it is possible, as far as it depends on you, live at peace with everyone. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. Do not take revenge, my dear friends, but leave room for God's wrath. ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. Because for it is written, it is mine to avenge, I will repay, says the Lord. ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. On the contrary, ಹಾಗಾದರೆ if your enemy is hungry, ನಿನ್ನ ವೈರಿ ಹಸಿದಿದ್ದರೆ feed him. ಅವನಿಗೆ ಊಟಕ್ಕೆ ಬಡಿಸು. Prepare a banquet for him. ಬಾಯಾರಿದ್ದರೆ ಆತನಿಗೆ ಕುಡಿಯುವುದಕ್ಕೆ ಕೊಡು ಅಥವಾ ಆತನಿಗೆ ಔತಣವನ್ನು If ಸಿದ್ಧಪಡಿಸು. he's thirsty, give him something to drink. ಒಂದು ವೇಳೆ ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. In doing this, ಹೀಗೆ ಮಾಡುವುದರಿಂದ you will have burning coals on his head. ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. Do not overcome by evil, but overcome evil with good. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸು. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ This was ಸ್ತೋತ್ರವಾಗಲಿ. the word I heard from the Spirit of God. ಇದು ದೇವರ ಆತ್ಮನಿಂದ ನನ್ನ ಕಿವಿಯಾರ ಕೇಳಿದಂತ ಮಾತುಗಳಾಗಿದ್ದಾವೆ, ವಾಕ್ಯವಾಗಿದ್ದಾವೆ. If there is any enemy for you, ನಿಮಗೆ ಯಾರಾದರೂ ಶತ್ರು ಇರೋದಾದ್ರೆ prepare a banquet for them. ಅವರಿಗೋಸ್ಕರವಾಗಿ ನೀವು ಔತಣವನ್ನ ಸಿದ್ಧಪಡಿಸಿರಿ. This is the true
Christmas message in your life. ನಿಮ್ಮ ಜೀವಿತದಲ್ಲಿ ಒಂದು ಸತ್ಯವಾದ ಕ್ರಿಸ್ಮಸ್ ಸಂದೇಶ ಇದಾಗಿದೆ. Hallelujah. Hallelujah. What is Jesus? ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? He is a banquet prepared by Father God. ತಂದೆಯಾದ ದೇವರಿಂದ ನಮಗೋಸ್ಕರ ಸಿದ್ಧ ಮಾಡಿರುವಂತ ಔತಣಕೂಟ ಆತನಾಗಿದ್ದಾನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ God ಸ್ತೋತ್ರವಾಗಲಿ. bless everyone according to this word of God. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. This Christmas message be a blessing to you and your family. ಈ ಕ್ರಿಸ್ಮಸ್ ಹಬ್ಬದ ಸಂದೇಶ ನಿಮ್ಮನ್ನ ನಿಮ್ಮ ಕುಟುಂಬವನ್ನ ಆಶೀರ್ವದಿಸಲಿ. Amen. ಆಮೆನ್. Amen. ಆಮೆನ್.